ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಕೂಡ ಎಲಿಮಿನೇಷನ್ ಮೆಥಡೇನೆ. ಈ ಪ್ರಾಬ್ಲಮನ್ನು 2026 ಆನ್ಯುವಲ್ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದಂತ ನೋಡೋಣ ಬನ್ನಿ. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. 2x plus y is equal to 8, 3x minus y is equal to 7. ಇಲ್ಲಿ ಕೊಟ್ಟಿರುವಂತಹ x and y ವೇರಿಯೇಬಲ್ ಅಲ್ಲಿ ಯಾವುದಾದ್ರೂ ಒಂದನ್ನು ಫಸ್ಟ್ ಎಲಿಮಿನೇಟ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ನಾವು ಕೋಎಫಿಷಿಯಂಟ್ ನ ಅಬ್ಸರ್ವ್ ಮಾಡೋಣ ಬನ್ನಿ. ಇಲ್ಲಿ ಕೋಎಫಿಷಿಯಂಟ್ ಅಬ್ಸರ್ವ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ 2 ಇದೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 3 ಇದೆ. ಸೊ ಈ ಎರಡು ಕೋಎಫಿಷಿಯಂಟ್ ಕೂಡ ಸೇಮ್ ಇಲ್ಲ, ಹಾಗಾದ್ರೆ ಇದನ್ನ ಡೈರೆಕ್ಟ್ ಎಲಿಮಿನೇಷನ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇದನ್ನ ನೋಡೋಣ. ಇಲ್ಲಿ y ಕೋಎಫಿಷಿಯಂಟ್ 1 ಇದೆ, ಹಾಗೆ ಇಲ್ಲೂ ಕೂಡ y ಕೋಎಫಿಷಿಯಂಟ್ 1 ಇದೆ. ಸೊ ಹಾಗಾದ್ರೆ ನಾವು ಇಲ್ಲಿ ಎರಡು ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ y ಅನ್ನ ಎಲಿಮಿನೇಟ್ ಮಾಡಬಹುದು. ಹಾಗಾಗಿ ನಾ ಈ ಎರಡು ಈಕ್ವೇಷನ್ಸ್ ನ ಆಡ್ ಆದ್ರೂ ಮಾಡ್ಬೋದು, ಸಬ್ಟ್ರಾಕ್ಟ್ ಆದ್ರೂ ಮಾಡ್ಬೋದು. ಇಲ್ಲಿ ಅಪೋಸಿಟ್ ಸೈನ್ಸ್ ಇರೋದ್ರಿಂದ ನಾನು ಆಡ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊಲ್ಯೂಷನ್. ಕೊಟ್ಟಿರೋ ಈಕ್ವೇಷನ್ಸ್ ನ ಫಸ್ಟ್ ಈಕ್ವೇಷನ್ 1 ಆಡ್ ಈಕ್ವೇಷನ್ 2 ಅಂತ ತಗೊಳ್ಳೋಣ. ಅದೇ ಈಕ್ವೇಷನ್ಸ್ ನ ಮತ್ತೊಮ್ಮೆ ಬರ್ಕೊಳ್ತೇನೆ. 2x plus y is equal to 8, 3x minus y is equal to 7. ಆಡ್ ಮಾಡೋಣ. 2x plus 3x ಏನಾಗುತ್ತೆ? 5x. ಪ್ಲಸ್ ಮತ್ತೆ ಮೈನಸ್ ಇದೆ. ಪ್ಲಸ್ ಮತ್ತೆ ಮೈನಸ್ ಇರುವಾಗ ನಾವು ಮೈನಸ್ ಮಾಡಬೇಕಾಗುತ್ತೆ. ಪ್ಲಸ್ y ಮೈನಸ್ y 0 ಬರುತ್ತೆ. ಇಸ್ ಈಕ್ವಲ್ ಟು, ಅದು 0 ಆಗಿರೋದ್ರಿಂದ ನಾನು ಇಲ್ಲೇನು ಬರೀತಿಲ್ಲ. 8 ಪ್ಲಸ್ 7 ಏನಾಗುತ್ತೆ? 15. ಎರಡು ಪ್ಲಸ್ ಇರೋದ್ರಿಂದ ಆಡ್ ಮಾಡಬೇಕು. ನೆಕ್ಸ್ಟ್ 5x ಇಸ್ ಈಕ್ವಲ್ ಟು 15. ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಆಗಿರೋದ್ರಿಂದ ಎಕ್ಸ್ ಅನ್ನು ಹಾಗೆ ಇಟ್ಕೊಳ್ಳೋಣ. 15. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ಗೆ 5 ಮಲ್ಟಿಪ್ಲೈ ಆಗ್ತಿದೆ, ಹಾಗಾಗಿ 5 ಅನ್ನ ಈಕ್ವಲ್ಸ್ ಇಂದ ಆ ಕಡೆ ಅಂದ್ರೆ ರೈಟ್ ಸೈಡ್ ಕಳಿಸೋಣ. ಹಾಗೇನಾಗುತ್ತೆ? ಡಿವೈಡೆಡ್ ಬೈ ಹೋಗುತ್ತೆ. ಡಿವೈಡೆಡ್ ಬೈ 5. ಈ ಎರಡು ಕೂಡ ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಸೊ 5 1s 5 3s. ಎಕ್ಸ್ ವ್ಯಾಲ್ಯೂ ನಿಮ್ಗೆ ಏನ್ ಸಿಕ್ಕಿದೆ? 3. ಈ ಎಕ್ಸ್ ವ್ಯಾಲ್ಯೂ ಇಂದ ನಾವು y ವ್ಯಾಲ್ಯೂ ಅನ್ನ ಕಂಡುಹಿಡಿಬಹುದು. ಈ ಎಕ್ಸ್ ವ್ಯಾಲ್ಯೂ ಅನ್ನ ಈಕ್ವೇಷನ್ 1 ಗಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು, ಆ ಈಕ್ವೇಷನ್ 2 ಗಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಬಹುದು. ನಾನು ಈಕ್ವೇಷನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಇಲ್ಲಿಷ್ಟು 3 ಇನ್ ಈಕ್ವೇಷನ್ 1. ಈಕ್ವೇಷನ್ 1 ಏನಿದೆ ಬರ್ಕೊಳ್ಳೋಣ. 2x plus y is equal to 8. ಇಲ್ಲಿ ಅಬ್ಸರ್ವ್ ಮಾಡಿ, 2 ಇದೆ, 2 ಹಾಗೆ ಬರ್ಕೊಳ್ಳೋಣ. ಈ ಎಕ್ಸ್ ಪ್ಲೇಸ್ಗೆ ನಮ್ಗೆ ಆಲ್ರೆಡಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ, ಅದನ್ನು ಬರ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಏನು? 3 ಪ್ಲಸ್ y is equal to 8. ಮಲ್ಟಿಪ್ಲೈ ಮಾಡಿ. 2 3s 6 ಪ್ಲಸ್ y is equal to 8. ನಮಗೆ ಬೇಕಾಗಿದ್ದು y ವ್ಯಾಲ್ಯೂ, ಹಾಗಾಗಿ y ಆಸ್ ಇಟ್ ಈಸ್ ಬರ್ಕೊಳ್ಳೋಣ. 8 ಪ್ಲಸ್ 6 ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 6. y is equal to 2. ನಮಗೆ y ವ್ಯಾಲ್ಯೂ ಈಸಿಯಾಗಿ ಸಿಕ್ತು, 2. ಸೊ ದ ಫೈನಲ್ ಆನ್ಸರ್ ಈಸ್ x is equal to 3, y is equal to 2. ಈ ಕ್ವೆಶ್ಚನ್ ತುಂಬಾ ಈಸಿ ಆಗಿದೆ. ಈಸಿಯಾಗಿ ನಾವು 2 ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು. ಇದನ್ನ ಲಾಸ್ಟ್ ಇಯರ್ 2026 ಅಲ್ಲಿ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.